ಆ ತೀರ್ಮಾನ ನಾವೇನು ಅದಕ್ಕೆ ವಿರೋಧ ಮಾಡೋಕ್ಕೂ ಇಲ್ಲ, ಅದಕ್ಕೆ ಪುರಸ್ಕಾರ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಸಮಾನ ಮನಸ್ಕರದ್ದು ಏನು ನನ್ನ ನೋವನ್ನು ಹಂಚ್ಕೊಳ್ತೀವಿ. ಅವರು ಅಭಿಪ್ರಾಯ ಏನು ಹೇಳ್ತಾರೆ ಹೇಳಲಿ. ನಾವು ರಾಜಕೀಯವಾಗಿ ಯಾವುದೇ ಉದ್ವೇಗದಲ್ಲಿ ಉನ್ಮಾದದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ಪಕ್ಷದ ಕಾರ್ಯಕರ್ತರು ನಮ್ಮೇನು ಅಭಿಮಾನಿಗಳಿದ್ದಾರೆ, ಹಿತೈಷಿಗಳಿದ್ದಾರೆ ಭಾಳ ವರ್ಷದಿಂದ. ಅವರ ಪಕ್ಷಾತೀತವಾಗಿ ನನ್ನ ಬೆಂಬಲ ತೋರಿಸಿದ್ರು. ನೀನು ನಿಲ್ರಿ, ನಾವು ಪಕ್ಷ ನೋಡೋದಲ್ಲ, ಯಾವುದೇ ಸಮುದಾಯದವರಿರಲಿ, ಯಾವುದೇ ಧರ್ಮೀಯರಿರಲಿ ಎಲ್ಲರೂ ನಾನು ಬೆಂಬಲ ಕೊಡಲಿಕ್ಕೆ ನನಗೆ ಮುಂದೆ ಬಂದಿದ್ದರು. ಆದರೆ ಇವತ್ತು ಪಕ್ಷ ಮತ್ತೆ ಹಾಲಿ ಸದಸ್ಯರು ಕೊಟ್ಟಿದ್ದಾರೆ, ಅದು ಪಕ್ಷದ ನಿರ್ಧಾರ. ಆದರೆ ನಾನು ಈ ವಿಚಾರದಲ್ಲಿ ಯಾವ ತಟಸ್ಥವಾಗಿದ್ದೀನಿ, ಯಾವುದೇ ಅದನ್ನು ಸ್ವಾಗತ ಮಾಡೋದಿಲ್ಲ, ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ. ಸರ್, ಇನ್ನೊಂದು ಪ್ರಮುಖ ವಿಚಾರ, ಯಾವ ಮಾನದಂಡದಲ್ಲಿ ಅವರು ಕೊಟ್ಟರು ಅನ್ನೋದು. ಯಾಕಂದರೆ ರಾಯಚೂರು ಜಿಲ್ಲಾ BJP ಘಟಕದಲ್ಲೇ ವಿರೋಧ ವ್ಯಕ್ತವಾಗಿತ್ತು ಹಾಲಿ ಸಂಸದರಿಗೆ. ಅಷ್ಟಿದ್ರೂ ಕೂಡ ಯಾಕೆ ಅವ್ರನ್ನ ಮತ್ತೆ ಪರಿಗಣನೆ ಮಾಡಿದ್ರು ಅನ್ನೋವಂಥದ್ದು. ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು ಎಲ್ಲರೂ, ಎಲ್ಲ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ನಾಯಕರು ಹಾಲಿ ಸದಸ್ಯರ ಕಾರ್ಯವೈಖರಿ ಬಗ್ಗೆ ಅವರಿಗೆ ಸಮಾಧಾನ. ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದ್ದಿಲ್ಲ, ಅವ್ರು ಒಂದು ಕಡೆ ನೀವು ನಿಮಗೆಲ್ಲ ಒಳ್ಳೆಯದಾಗ್ತದೆ, ನಿಮ್ಮ ಜೊತೆಗೆ ಇರ್ತೀವಿ, ನೀವು ತೆಗೆದುಕೊಂಡು ಬರ್ರಿ ಅಂತ ಹೇಳಿದರು. ಮತ್ತು ಭಾಳಷ್ಟು ಕಾರ್ಯಕರ್ತರು, ಪಕ್ಷದ ಮುಖಂಡರು ಬೆಂಬಲವನ್ನು ವ್ಯಕ್ತಪಡಿಸಿದರು. ಅವೆಲ್ಲ ಅವ್ರ ಹೆಸರುಗಳನ್ನು ಹೇಳೋಕ್ಕಾಗಲ್ಲ. ಭಾಳಷ್ಟು ಕಡೆ ನನ್ನ ಪರವಾಗಿ ಎಲ್ಲ ವೇದಿಕೆಯಲ್ಲಿ ನನ್ನ ಪರವಾಗಿ ಇದು ಮಾಡಿದರು. ಮತ್ತು ಪಕ್ಷದ ಎಲ್ಲ ವಿಚಾರಗಳಲ್ಲಿ ಮಾಡಿ ತೀರ್ಮಾನ ತಿಳ್ಕೊಂಥ ಪಕ್ಷ ಇವತ್ತು ಚುನಾವಣೆ ಅಂದರೆ ಯಾವುದೇ ವಿಚಾರ ಮಾಡೇ ಮಾಡ್ತಾರೆ, ತೀರ್ಮಾನ ಆಗ್ತದೆ. ಜನರ ಭಾವನೆಗಳನ್ನು, ಕಾರ್ಯಕರ್ತರ ಅಭಿಪ್ರಾಯಗಳನ್ನು ತೆಗೆದುಕೊಂಡೇ ಯಾವುದೇ ಪಕ್ಷ ಇರಲಿ ಅದರ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತದೆ. ಇವತ್ತೆಲ್ಲ ಒಂದು ಕಡೆ ಕಾರ್ಯಕರ್ತರ ಮತ್ತು ಏನು ಮತದಾರನ ಭಾವನೆಗಳಿಗೆ ವಿರುದ್ಧವಾಗಿ ಪಕ್ಷ ನಿಲುವು ತೆಗೆದುಕೊಂಡಿದಂತೆ ನನ್ನ ಭಾವನೆ ಬಂದಿದೆ ಅಷ್ಟೇ. ಸರ್, ಇನ್ನೊಂದು ಪ್ರಮುಖ ವಿಚಾರ, ಎಲ್ಲೊಂದು ಕಡೆ ನಿಮಗೆ ಟಿಕೆಟ್ ಕೈ ತಪ್ಪಿರುವಂಥ ಕಾರಣಕ್ಕಾಗಿ ನಿಮ್ಮ ಬೆಂಬಲಿಗರು, ಆಪ್ತರು, ಕಾರ್ಯಕರ್ತರು ಖುದ್ದಾಗಿ ಎಲ್ಲೊಂದು ಕಡೆ ಹೈಕಮಾಂಡ್ ಆಗಿರ್ಬೋದು, ರಾಜ್ಯ ನಾಯಕರನ್ನ ಎಲ್ಲೊಂದು ಕಡೆ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ 5 ವರ್ಷ ಹಾಲಿ ಸಂಸದರು ಕಾಣೆಯಾಗಿದ್ದರು, ಈಗ ಅವ್ರನ್ನ ಮತ್ತೆ ಹುಡುಕಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಅನ್ನೋ ನಿಟ್ಟಿನಲ್ಲಿ ಕಮೆಂಟ್ಗಳನ್ನು ಮಾಡ್ತಾ ಇರುವಂಥದ್ದು. ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಸಿಕ್ಕಿರುವಂಥದ್ದನ್ನು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಭಾಳಷ್ಟು ಏನು ಕಾರ್ಯಕರ್ತರು ಪಕ್ಷಾತೀತವಾಗಿ ಎಲ್ಲರೂ ಇದೆ ಅಂಥ ನಿರ್ಧಾರ, ಹೈಕಮಾಂಡ್ ನಿರ್ಧಾರ ಅಂಥೇಳಿ ಅವ್ರಿಗೆ ಭಾಳಷ್ಟು ಜನರಿಗೆ ಮುಜುಗರ ಆಗಿದೆ. ಅದು ಪಕ್ಷ ಏನು ಮಾಡ್ತೀನಿ ನೋಡೋಣ ಅಂಥದ್ದು.